ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ದೀರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್. ನಾನು ರವಿ ಸುರೇಶ್. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್. ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ, ಹೊರತಾಗಿ ವ್ಯಕ್ತಿ ವಿರುದ್ಧ ಅಲ್ಲ. ಶಾಸಕ ಭೈ ಪಾಟೀಲ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ. ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಅಸಮಾಧಾನ. ಬೆಳಗಾವಿ ಎಂಪಿ ಕ್ಷೇತ್ರಕ್ಕೆ ಕೈ ಆಕಾಂಕ್ಷಿ ಅಭ್ಯರ್ಥಿಗಳು ರೆಡಿ. ಹೈಕಮಾಂಡ್ಗೆ 16 ಅರ್ಜಿಗಳು ಸಲ್ಲಿಕೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಹಿತಿ. ಕಲ್ಲಂಗಡಿಯಲ್ಲಿ ಕಲಾವಿದನ ಕೈಚಳಕ. ರಾಮ ಹನುಮನ ಚಿತ್ರ ಅನಾವರಣ. ಚಿತ್ರ ಕಲಾವಿದನಿಗೆ ಎಲ್ಲರಿಗೆ ಭಾರಿ ಮೆಚ್ಚುಗೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭೈ ಪಾಟೀಲ್ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧವಾಗಿ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಇವತ್ತು ಮತ್ತೆ ಕಿಡಿಕಾರಿದರು, ಅಸಮಾಧಾನವನ್ನು ಹೊರಹಾಕಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧವಾಗಿ ಮಾಹಿತಿಯನ್ನು ಕೊಟ್ಟರು. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭೈ ಪಾಟೀಲ್ ನಡೆಸಿರುವ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಪ್ರಕರಣದಲ್ಲಿ ನ್ಯಾಯಾಲಯ ತಾಂತ್ರಿಕ ದೋಷದಿಂದ ರದ್ದು ಮಾಡಿತ್ತು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಿತ್ತು. ಆದರೆ ಇದನ್ನು ನಾನು ಮಾಡಿದ್ದೇನೆ ಅಂತ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಹೇಳಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿಯನ್ನು ಕೊಟ್ಟರು. ಕಳೆದ 2012ರಲ್ಲಿ ಶಾಸಕ ಅಭೈ ಪಾಟೀಲ್ ವಿರುದ್ಧ ಅಕ್ರಮವಾಗಿ ಆಸ್ತಿ ಕಬಳಿಕೆ ಮಾಡಿರುವ ಕುರಿತು ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿ ಉಚ್ಚ ನ್ಯಾಯಾಲಯದಲ್ಲೂ ವಾದ ವಿವಾದ ನಡೆಯಿತು. ಲೋಕಾಯುಕ್ತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಎಲ್ಲ ಪತ್ರಿಕಾ ಮಾಧ್ಯಮ, ಟಿ ವಿ ಮಾಧ್ಯಮ ಹಾಗೂ ಇತರೆ ಮಾಧ್ಯಮಗಳ ಎಲ್ಲ ವರದಿಗಾರರಿಗೆ, ರಿಪೋರ್ಟ್ಗೆಲ್ಲ ಸ್ವಾಗತ ಕೊಡ್ತಾ ಇದ್ದೇನೆ. ನಾನು ತಮ್ಮೆಲ್ಲ ನಿನ್ನೆ ಕಳಕಳಿಯಿಂದ ವಿನಂತಿ ಮಾಡಿಕೊಂಡಿದ್ದೆ, ಇವತ್ತಿನ ದಿವಸ ಒಂದು ಪತ್ರಿಕಾ ಇದು ಒಂದು ಪ್ರೆಸ್ ಕಾನ್ಫರೆನ್ಸ್ ತೊಗೊಳ್ತಾ ಇದ್ದೀನಿ ಅಂತ ತಾವೆಲ್ಲ ಬಂದಿದ್ದಕ್ಕಾಗಿ ತುಂಬ ನಾನು ತಮಗೆ ಋಣಿಯಾಗಿದ್ದೀನಿ ಮತ್ತು ಧನ್ಯವಾದಗಳು ಕೂಡ. ತಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೇನೆ. ವಿಷಯ ಏನಂತ ಹೇಳಿದರೆ, ನಾನು ಆಪಾದಿತರಾದಂತಹ ಅದಕ್ಕಿಂತ ಮುಂಚೆ ನನ್ನ ಜೊತೆಗಿರೋರು ಅಡ್ವೊಕೇಟ್ ನಿತಿನ್ ಬೋಲ್ಬಂದೆ ಅಂತೇಳಿ, ಇವರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮತ್ತು ಹೈಕೋರ್ಟ್ ಆಫ್ ಇಂಡಿಯಾ ಬೆಂಗಳೂರು, ಕರ್ನಾಟಕ ಹೈಕೋರ್ಟ್ ಬ್ಯಾಂಕ್, ಕರ್ನಾಟಕ ಹೈಕೋರ್ಟದ ವಕೀಲರು ಕೂಡ ಹೌದು. ಅವರು ನಿತಿನ್ ಬೋಲ್ಬಂದೆ ಅಂಥೇಳಿ ತಮಗೆ ಪರಿಚಯ ಕೂಡ ಮಾಡಿಕೊಡ್ತಾ ಇದ್ದೀನಿ. ಈಗ ವಿಷಯ ಕೊಡ್ತೀನಿ. 2012ನೇ ಇಸ್ವಿಯಲ್ಲಿ 2012ರಲ್ಲಿ ನಾನೊಂದು ಶಾಸಕರಾದ ಅಭೈ ಪಾಟೀಲ್ ಅವ್ರ ಮೇಲೆ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಒಂದು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ನೀಡಿದ್ದೆ. ಅದು 3 ಸಾರಿ ಹೈಕೋರ್ಟಲ್ಲಿ ಅದ್ರ ಬಗ್ಗೆ 3 ಸಾರಿ ಅದ್ರ ಬಗ್ಗೆ ಚರ್ಚೆ ಕೂಡ ಬಂತು. ಅದಾದ ನಂತರ ಅದನ್ನು ಟೆಕ್ನಿಕಲ್ ಗ್ರೌಂಡ್ ಮೇಲೆ ರದ್ದು ಕೂಡ ಮಾಡಿದ್ರು. ತಾವು ಎಲ್ಲ ಕೇಳಿದ್ರು, ಅದು ಕೇಸ್ ಬಗ್ಗೆ ಏನಾಯಿತು ಅಂತ ಕೆಲವು ಪತ್ರಿಕಾ ಮಾಧ್ಯಮದವರು ಕೇಳಿದರು. ಹಾಗಾಗಿ ಅದಕ್ಕೆ ಇವತ್ತಿನ ದಿವಸ ನಾನು ಉತ್ತರನೂ ಕೊಡೋಕ್ಕೆ ಬಂದಿದ್ದೀನಿ. ಅದರ ಬಗ್ಗೆ ಪತ್ರಕಾರರು ಏನು ಕೇಳಿದ್ರು ಅದರ ಪ್ರಕಾರ ನಾನು ಉತ್ತರ ಕೊಡೋಕ್ಕೆ ಬಂದಿದ್ದೀನಿ. ಅದು 3ನೇ ಸಾರಿ ನಂದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ರದ್ದು ಮಾಡಿದ್ದು, ಅದರ ಮೆರಿಟ್ ಮೇಲೆ ನಂದು ರದ್ದಾಗಿರಲಿಲ್ಲ ಹೈಕೋರ್ಟಿಂದ. ಅದು ಮೊದಲೇದಾಗಿ ತಮಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಾದ ನಂತರ ಇದರ ಮುಂದಿನ ಜವಾಬ್ದಾರಿ ಅಪೀಲ್ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಅದು ನಾನು ಭ್ರಷ್ಟಾಚಾರದ ವಿರುದ್ಧ ಏನು ಹೋರಾಟ ಮಾಡ್ತೇನೆ, ಇದಷ್ಟೇ ಅಲ್ಲ, ಸುಮಾರು ವಿಷಯಗಳಲ್ಲಿ ಕೂಡ ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇನೆ. ಸುಮಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ನಾವು ಮಾಡ್ತಾ ಇರ್ತೇವೆ. ಆದರೆ ಲೋಕಾಯುಕ್ತದ ಜವಾಬ್ದಾರಿ ಇರುತ್ತೆ. ಲೋಕಾಯುಕ್ತದವರು ಅದನ್ನು ಅಪೀಲ್ ಮಾಡಬೇಕಿತ್ತಾದರೂ ಅಪೀಲ್ ಮಾಡಿಲ್ಲ. ಅದು ಬೇಜಾರಿಸ್ತಾ ಇದೆ. ಟೈಮ್ ಲಿಮಿಟ್ನಲ್ಲಿ ಅವರು ಅದರಲ್ಲಿ ಕೂಡ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂಥ ಕರ್ನಾಟಕ ಹೈಕೋರ್ಟ್ನ ಲೋಕಾಯುಕ್ತನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದು ಫಿಟ್ ಫಾರ್ ಅಪೀಲ್ ಅಂತ ತಿಳ್ಕೊಂಡು ಅವರು ಬರೆದಾಗೂ ಕೂಡ ಅದು ಅಪೀಲ್ ಮಾಡಲಿರೋದು ದೊಡ್ಡ ದುರ್ದೈವ. ಯಾಕೆ ಮಾಡಲಿಲ್ಲ ಅಂತ ತಿಳಿತಾ ಇಲ್ಲ. ಮಾನ್ಯ ಲೋಕಾಯುಕ್ತರು ಇದರಲ್ಲಿ ಯಾರೋ ಭಾಗಿಯಾಗಿದ್ದಾರೆ, ಅದನ್ನು ಕೂಡ ತನಿಖೆ ಮಾಡಬೇಕಂತ ತಿಳ್ಕೊಂಡು ಹೇಳ್ತಾ ಇದ್ದೇನೆ. ಯಾಕಂದರೆ ಹೈ ಪ್ರೊಫೈಲ್ ಕೇಸ್ ಇರಬೇಕಾದ್ರೆ ಯಾಕೆ ಇವರು ಅಪೀಲ್ ಮಾಡಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಬೇರೆ ದಾರಿ ಇಲ್ಲದೇ ನಾನೇ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದೇನೆ. ಸುಪ್ರೀಂ ಕೋರ್ಟ್ನಲ್ಲಿ
ಈಗಾಗಲೇ ನಿನ್ನೆ ಅದ್ರ ಬಗ್ಗೆ ಒಂದು ಅದು ಬೋರ್ಡ್ ಮೇಲೆ ಬಂತು. ಸುಪ್ರೀಂ ಕೋರ್ಟ್ದಲ್ಲಿ ಈಗ ಸಂಪೂರ್ಣವಾಗಿ ಮಾಹಿತಿ ಅವರಿಗೆಲ್ಲ ನಾವೇನು ಕೊಟ್ಟಿದ್ದೇವೆ, ಪಿಟಿಷನ್ ಕೊಟ್ಟಿದ್ದೇವೆ ಈಗಾಗಲೇ ಸುಪ್ರೀಂ ಕೋರ್ಟಿಗೆ ನಾವು ಕೊಟ್ಟಿದ್ದೇವೆ. ಆ ಪಿಟಿಷನ್ ನೋಡಿಕೊಂಡು ಅದು ಇದರಲ್ಲಿ ಏನಿದನ್ನು ನೋಟಿಸ್ ಮಾಡಬೇಕು ಅಂತ ತಿಳ್ಕೊಂಡು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮಾನ್ಯ ಸ್ಪೀಕರ್ ಅವ್ರಿಗೂ ಕೂಡ ಒಂದು ನೋಟಿಸ್ ಹೋಗಿದೆ. ಅದೇ ರೀತಿ ಒಂದು ಶಾಸಕರಾದಂಥ ಅಭಯ್ ಪಾಟೀಲ್ ಅವ್ರಿಗೂ ಕೂಡ ಇದರಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ಅದೇ ರೀತಿ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತರಿಗೂ ಕೂಡ ಒಂದು ನೋಟಿಸ್ ಜಾರಿ ಮಾಡಲಾಗಿದೆ. ಈಗ ಬರುವಂಥ ಒಂದು 4 ವಾರದ ವೇಳೆ ಕೊಟ್ಟಿದೆ. ಆ 4 ವಾರದಲ್ಲಿ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಈಸ್ 19/2/2024 ಆ ದಿವಸ ಮತ್ತೆ ಬೋರ್ಡಿಗೆ ಬರುತ್ತೆ. ಅಷ್ಟರಲ್ಲಿ ಇದರ ಒಂದು ಏನು ನಿಜವಾಗಿ ಇದು ನಮ್ಮ ಹೋರಾಟ ಇದೆ, ಆ ಹೋರಾಟಕ್ಕೆ ಒಂದು ಜಯ ಸಿಗುವಂಥ ಒಂದು ಆಸೆ ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಇದೆ ಅಥವಾ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ಯಾರ್ದು ತಾವೆಲ್ಲ ನೋಡಿದರೆ ಈಗಾಗಲೇ ನಮ್ಮದು ಸುಮಾರು ಕೇಸ್ನಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಈಗೂ ಕೂಡ. ಅದೇ ರೀತಿ ಇದು ಒಂದು ಕೂಡ. ಬಟ್ ಸುಪ್ರೀಂ ಕೋರ್ಟಲ್ಲಿ 19/2/2024 ಇದರ ಒಂದು ತಮಗೆಲ್ಲ ಏನಾದರೂ ಒಂದು ನ್ಯೂಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮತ್ತು ಇದನ್ನು ಲೋಕಾಯುಕ್ತದಲ್ಲಿ ನಾನು ಹೋಗಿ IGP ಸುಬ್ರಹ್ಮಣ್ಯೇಶ್ವರ ರಾವ್ ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿ ಬಂದೆ. ಇದರಲ್ಲಿ ಲೋಕಾಯುಕ್ತದ ಅವರು IGP ಸಾಹೇಬರಾಗಿದ್ದಾರೆ. ಅವರು ಇಮಿಡಿಯೇಟ್ಲಿ ಅದನ್ನು ಬೆಳಗಾವಿಯಲ್ಲಿರುವಂತಹ ಲೋಕಾಯುಕ್ತ SP ಸಾಹೇಬ್ರಿಗೂ ಕೂಡ ತಕ್ಷಣ ಮಾತಾಡಿ ಇನ್ನೂರಿಗೆ ಫಿಟ್ ಫಾರ್ ಅಪೀಲ್ ಇದ್ರೆ ಯಾಕೆ ಮಾಡಿಲ್ಲ ಅಂತ ಹೇಳಿದಾಗ ಅವರು ಅಲ್ಲಿಂದ ಲೆಟರ್ ಕೂಡ ಬರೆದು ಅದನ್ನು ಮುಂದೂ ಕೂಡ ಒರಿತದು ಲೆಟರ್ ಮುಂದೆ ಅವರು ಬರೆದು ಲೋಕಾಯುಕ್ತಕ್ಕೆ ಅವ್ರು ಲೆಟರ್ ಬರೀಬೇಕಾಗುತ್ತೆ. ಅದನ್ನು CLPಗೆ ಬರೀತಾರೆ. ಅಲ್ಲಿ ಲೀಗಲ್ ಡಿಪಾರ್ಟ್ಮೆಂಟ್ ಇರುತ್ತೆ ಲೋಕಾಯುಕ್ತದ್ದು. ಅಲ್ಲಿ ಬರೆದ್ರೆ ಆ ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರದ್ದು ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಬೇಕಾಗಿತ್ತು. ಅವ್ರು ಅಪೀಲ್ ಮಾಡಲಿಲ್ಲ. ಅದು ದುರ್ದೈವ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಇದೇ ರೀತಿ ಬೇರೆ ಇಂಥ ಪ್ರಕರಣಗಳಲ್ಲಿ ಸಣ್ಣ ಪ್ರಕರಣದಲ್ಲಿ ಇವರೆಲ್ಲ ಮಾಡ್ತಾ ಇರ್ತಾರೆ. ಇದು ಈ ಪ್ರಕರಣದಲ್ಲಿ ಯಾಕೆ ಇವರು ಅಪೀಲ್ ಸುಪ್ರೀಂ ಕೋರ್ಟಿಗೆ ಮಾಡಲಿಲ್ಲ ಅನ್ನೋದು ಒಂದು ಸಂಶಯ ಪಡುವಂಥ ವಿಷಯವಾಗಿದೆ ಅಂದುಕೊಂಡು ನಾನು ತಮಗೆಲ್ಲ ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಿತಿನ್ ಬೋಳ್ಬಂದಿ ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ MP ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿಗಳು ಹೈಕಮಾಂಡ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟರು. ಬೆಳಗಾವಿ ಹಾಗೂ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷಿಗಳ ಅರ್ಜಿ ಹೈಕಮಾಂಡ್ಗೆ ಸಲ್ಲಿಸಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ 10, ಚಿಕ್ಕೋಡಿ ಲೋಕಸಭಾದಿಂದ 6 ಆಕಾಂಕ್ಷಿಗಳ ಅರ್ಜಿ ಸಲ್ಲಿಕೆಯಾಗಿವೆ. ಅವೆಲ್ಲವೂ ಕೂಡ ಹೈಕಮಾಂಡ್ಗೆ ಹೋಗಿವೆ ಅಂತ ಹೇಳಿದರು. ಸರ್, ಬೆಳಗಾವಿ ಜಿಲ್ಲೆಯಿಂದ ಎಷ್ಟು ಹೋಗಿದೆ ಸರ್? ಬೆಳಗಾವಿ ಲೋಕಸಭಾ ಕ್ಷೇತ್ರ 10 ಜನ ಇಲ್ಲಿಂದ ಹೋಗಿದ್ದಾರೆ. 2 ಕ್ಷೇತ್ರ ಸೇರಿ ಇಷ್ಟೋಡಿಂದ ಸುಮಾರು 6 ಲಿಸ್ಟ್ ಬಿಟ್ಟು ಅಚ್ಚರಿ ಅಭ್ಯರ್ಥಿ ಆಗ್ತಾರೆ. ಲಿಸ್ಟ್ನಾಗ ಇದ್ದವರೇ ಬರ್ತಾರೆ. ಕೊನೆ ಗಳಿಗೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡ್ಕೊಂಡು ಬಂದರೂ ಬರಬಹುದು, ಹೇಳಲಿಕ್ಕೆ ಆಗಲ್ಲ. ಅರ್ಜಿ ಆದ್ರೆ ಆಗ್ಬೋದು, ಇದ್ರಾಗ ಅಂತ ಹೇಳಲಿಕ್ಕೆ ಆಗಲ್ಲ. ಏನು ಆಪರೇಷನ್ ಹಸ್ತ ಏನಾದರೂ ಆಗುತ್ತೆ? ನಮ್ಮಲ್ಲಿ ಇನ್ನೂ ಕೆಲವರು ಹುಡುಗ ಇದ್ದಾರೆ, ಅವ್ರು ಬರ್ಬೋದು. ನಮ್ಮ ಪಕ್ಷದವರಷ್ಟೇ, ಬೇರೆ ಪಕ್ಷದವರು ಇಲ್ಲ. ರಮೇಶ್ ಕತ್ತಿಯವರು ಬರ್ತಾರೆ ಹೋಗ್ತಾರೆ ಈ ರೀತಿ ಸುದ್ದಿ ಇದೆ. ಏನು ಕೊನೆ ಏನು ತೀರ್ಮಾನ ಆಗಿದೆ? ನಮ್ಮ ಗಮನಕ್ಕೆ ಮುಂಚೆ ಹೇಳಿ ಬಂದೇ ಅಲ್ರಿ ಅವರು. ರೈಲು ಹಂತದ ಮಾಜಿ MLA ಅವರು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಮಾತುಗಳು ಚರ್ಚೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ರಾಜ್ಯಗಳು ಸರ್ಕಾರ ಸರ್ಕಾರ ತೀರ್ಮಾನ ಮಾಡಬೇಕು. ರಜೆ ಕೊಡೋದು ಸರ್ಕಾರ ನಾವು ಮಾಡಲಿಲ್ಲ. ಈಗ ಎಲ್ಲ ಕಡೆ ದೇಶಾದ್ಯಂತ ರಾಮನಾಮ ಜಪ ಆಗ್ತಾ ಇದೆ. ಎಲ್ಲ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ತಾವು ಯಾವ ರೀತಿಯಾಗಿ ಅದನ್ನು ಆಚರಣೆ ಮಾಡಿ ಯಾವ ರೀತಿ ಜನ ಮಾಡಬೇಕಲ್ಲ, ನಾವು ಮಾಡೋದು. ನಾವು ಶಾಸಕರು ಏನು ಮಾಡೋದು? ನಾವು ಇಂಡಿವಿಜುವಲ್ ಆಗಿದೆ. ಜನರಿಗೆ ಬಿಟ್ಟಂಥ ವಿಚಾರ. ಅವ್ರು ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಅವ್ರಂಥ ವಿಚಾರ. ಅವ್ರು ಹೆಂಗೆ ಮಾಡ್ತಾರೆ, ಸ್ವತಂತ್ರ ಅವ್ರು ಮಾಡಿದಂಥ ಅಧಿಕಾರಿದೇ ಮಾಡ್ತಾರೆ.
ಸರ್, ಈಗ ನಿಮ್ಮದೇ ಸಚಿವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಸಚಿವರು ಆ ಕ್ಷೇತ್ರದಲ್ಲಿ ಗೆಲ್ಲದೇ ಇದ್ದರೆ ಸಚಿವರ ತಂದಂಡ ಆಗತ್ತೆ. ಕೆಲವೊಂದು ನಿಮ್ಮದೇ ಸಚಿವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬಗ್ಗೆ ನನಗೇನು ಗೊತ್ತಿಲ್ಲ, ನೋಡೋದಕ್ಕೆ ಆ ರೀತಿ ಏನಾದರೂ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟಿದೆಯಾ ಅಥವಾ ಹೇಳಿದೆ? ಆ ರೀತಿ ಹಿಂದೆ ಮಾಡಿ ಇಲ್ಲಿ ಮಾಡೋದು 28ನೇ ಗೆಲ್ಲಲ್ಲ ನಾವು. ಒಂದು 8 ಮಂದಿ ಸೋತ್ರೆ 8 ಮಂದಿ ಪ್ರೆಸಿಡೆಂಟ್ ಆಗೋದು ಮಾಡೋದಂತ ಯಾವುದೂ ಇಲ್ಲ. ಪ್ರಯತ್ನ ಮಾಡ್ತೀವಿ. ಕೆಲವು ಕಡೆ ಗೆಲ್ಲದೆ ಇರುವಂಥ ಕಾನ್ಫಿಡೆನ್ಸ್ ಇದಾವೆ. ಅಲ್ಲಿ ಮಂತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ, ಅವ್ರ ಶಕ್ತಿ ಸಾಲವಲ್ಲ, ಸೋಲ್ತೀವಿ. ಅಲ್ಲಿ ಆ ಮಂತ್ರಿ ಕೆಲಸ ಮಾಡಿದ್ರು ಕೂಡ ಸೋಲ್ತೀವಿ. ಅದಕ್ಕೆ ರಾಜೀನಾಮೆ ಕೂಡ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದಕ್ಕೆ ಗೆಲ್ಲಲಿಕ್ಕೆ ಹೆಚ್ಚು ಪ್ರಯತ್ನ ಅಂತ ಮಾಡ್ತಾ ಇದ್ದೀವಿ. ಪಕ್ಷದ ಆಂತರಿಕ ಸರ್ವೆ ಏನಾದರೂ ನಡೀತಾ ಇದೆಯಾ, ನಡೀಬೇಕಾಗಿದೆ? ಆಲ್ರೆಡಿ ಮಾಡಿದ್ದಾರೆ. ಆಲ್ರೆಡಿ ACC ಮಾಡ್ತಿದ್ದಾರೆ, KPCC ಮಾಡ್ತಿದ್ದಾರೆ, CM ಅವ್ರು ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಆಗಿದೆ. ಸರಿ, ರಾಮ ಮಂದಿರ ಉದ್ಘಾಟನೆ ಆಗ್ತಿರೋ ವಿಚಾರ ಬಿಜೆಪಿಯವರು ಎಲೆಕ್ಷನಲ್ಲಿ ಕಾಲ ಮಾಡ್ತಾರೆ. ಆದರೆ ಕಾಂಗ್ರೆಸ್ ನಾಯಕರು ದೂರ ಉಳಿದ್ರು, ರಾಮ ಮಂದಿರ ಉದ್ಘಾಟನೆ ಆಗೋ ವಿಚಾರದಲ್ಲಿ ದೂರ ಉಳಿದ್ರು. ಇದು ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತೆ ಅಂತೇಳಿ ಇರೋಲ್ಲ. ಅದೇ ಕಾಂಗ್ರೆಸ್ ಜೊತೆಗೆ ಆಂಟಿ ಹಿಂದೂ ಅಂತ ಇಂಪ್ರೆಷನ್ ಆಗಬಹುದು. ಯಾಕಾಗುತ್ತೆ? ಹೆಂಗೆ ಹೇಳ್ರಿ, ಹೆಂಗೆ ಯಾರು ಅಟೆಂಡ್ ಮಾಡ್ತಾ ಇಲ್ಲ, ಅಲ್ಲಿ ಹೋದ್ರೆ ಹಿಂದೂ ಆಂಟಿ ಹಿಂದೂ ಅಲ್ಲ, ಅಲ್ಲಿ ಹೋದ್ರೆ ಇಲ್ಲಿಂದ್ರೆ ಹಿಂದೂತ್ವ ಆಗಿದೆ. ಸ್ವಂತ ಮೋದಿ ಅವ್ರು ಏನು ಹೇಳಿದಾರೆ ಸ್ಟೇಟ್ಮೆಂಟ್ ಕೇಳಿದ್ರೆ? ಏನು ಹೇಳಿದಾರೆ ಮೋದಿ ಅವರೇ? ಯಾರು 27ಕ್ಕೆ ಬರಬೇಡಿ, ನಂತರ ಬೇಕಾದ್ರೆ ಬನ್ನಿ ಅಂತ ಯಾರು ಹೇಳಿದಾರೆ? ಸ್ವಂತ ಪ್ರಧಾನಮಂತ್ರಿ ಹೇಳಿದ್ದಾರೆ. CM ಅವ್ರು ಏನು ಹೇಳಿದ್ದಾರೆ? ನಂತರ ನಾವು ಅಂತ ಹೇಳಿದ್ದಾರೆ. ಸರ್, ಖರ್ಗೆ ಅವರು ಅಂತ ಹೇಳಿದ್ದಾರೆ. ಈಗ ಇನ್ನೂ ರಾಮ ಮಂದಿರ ಕಾಮಗಾರಿನೇ ಪೂರ್ಣ ಆಗಿಲ್ಲ. ಆಗಲೇ ಏನಂತಂದರೆ ತರಾತುರಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಎಲ್ಲೋ ಒಂದು ಕಡೆ ಏನಂತಂದರೆ BJP ಸರ್ಕಾರ ಇದನ್ನು ತನ್ನ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅಂತ ಒಂದು ಕಾಂಗ್ರೆಸ್. ಈ ಪ್ರಶ್ನೆನೂ BJP ಬರ್ತಾರೆ. ಅವ್ರು ಉತ್ತರ ನಾವು ಕೊಡ್ಲಿಕ್ಕೆ ಹೋದರೆ ಮತ್ತೆ ಅದಕ್ಕೆ 1-2 ಸೇರಿಸ್ತಾರೆ. ಇದನ್ನು ಪ್ರಶ್ನೆ ನೀವು ಅವ್ರಿಗೆ ಕೇಳಿದ್ರೆ ಇದು ಸರಿಯಾಗಿ ಉತ್ತರ ಅವರಿಂದ ಬರುತ್ತೆ. ನಾವು ಕೇಳ್ತಾರೆ, ನಮ್ಮಿಂದ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆಯನ್ನು ನೀವು BJP ಅವ್ರಿಗೆ ಕೇಳಿದ್ರೆ ಸರ್, 4 ಶಂಕರಾಚಾರ್ಯರು ಅದನ್ನು ಅಪೋಸ್ ಮಾಡಿದ್ರು. ಇಂಪ್ರೆಷನ್ ಏನಿದೆ ಈ ಬಗ್ಗೆ ಬಿಜೆಪಿ ಎನ್ಕರೇಜ್ ಮಾಡ್ತಾ ಇದೆ. ನಿಮ್ಮ ದೃಷ್ಟಿಕೋನ ಯಾವಾಗಲೂ ಮಾಡಿದಾರೆ ಅವರ ಸನ್ನಿವೇಶಗಳನ್ನು. ಸರ್, 4 ಶಂಕರಾಚಾರ್ಯರು ಅದನ್ನು ಅಪೋಸ್ ಮಾಡಿದರು. ಆದರೂ ಕೂಡ ಹಿಂದೂ ಪರ ಸಂಘಟನೆಗಳಾಗಲಿ ಇದನ್ನಾಗಲಿ ಶಂಕರಾಚಾರ್ಯರ ಹೇಳಿಕೆಗಳನ್ನು ಮಹತ್ವವಾಗಿ ತಗೋತಾ ಇಲ್ಲ. ಸ್ವತಃ BJPನೂ ತಗೋತಲ್ಲ. ಇದರಲ್ಲೇ ಮಾತ್ರ ಧರ್ಮವನ್ನು ಉಳಿಯುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾಂಗ್ರೆಸ್ ಸ್ಟ್ಯಾಂಡ್ ಏನದ ಸರ್ ಇದಕ್ಕೆ? ಸ್ವಾಮೀಜಿ ಹೇಳಿದ್ದಾರೆ, ಅದು ಹೇಳಿದ್ರು BJP ಅವ್ರು ಹೇಳಿದ್ದಾರೆ. ಆ ಮಂದಿರಿಗೆ ಸಂಬಂಧಪಟ್ಟವ್ರು ಹೇಳಿದ್ದಾರೆ, ನಮಗೆ ಸಂಬಂಧಪಟ್ಟದಲ್ಲ. ಸ್ವಾಮೀಜಿ ಅವ್ರು ಹೇಳಿದ್ದು ಇನ್ನು ಪೂರ್ಣಗೊಂಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಆಗಬಾರ್ದು, ಪೂರ್ಣಗೊಂಡ ಮೇಲೆ ಅದು ಉದ್ಘಾಟನೆ ಆಗ್ತದೆ ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರಶ್ನೆ ಕೊಡಬೇಕಾದ್ರೂ BJP ಅವರು ಅಥವಾ ಟ್ರಸ್ಟ್ ಇದೆ, ಅಲ್ಲಿಂದ ಟ್ರಸ್ಟ್ ಅವರು ಉತ್ತರ ಕೊಡಬೇಕು. ನಾವೇನು ಕೊಡಬೇಕಾಗುತ್ತೆ? ಈ ನಿಗಮ ಮಂಡಳಿಗಳ ಪಟ್ಟಿಗೆ ಏನು ಗ್ರಹ ನಡೆದಿದೆ, ಯಾವಾಗ ಈಗ ಜನ ಕಾಯ್ತಾ ಇದ್ದಾರೆ. ನಿಮ್ಮ ಕಾರ್ಯಕರ್ತರು ಈಗ ಬಿಡುಗಡೆ ಆಗುತ್ತೆ, ಸಂಜೆಗೆ ಆಗುತ್ತೆ, ರಾತ್ರಿ ಆಗುತ್ತೆ ಅಂತ ಹೇಳಿ ವಾಟ್ಸಪ್ ಚೆಕ್ ಮಾಡಿ. ಜನವರಿ 10ಕ್ಕೆ ಸಂಕ್ರಾಂತಿವರೆಗೆ ಗ್ರಾಂಟ್ ಇದೆ ಅಂತಂದ್ರೆ ಈ ಗ್ರಾಂಟ್ ಬಿಟ್ಟಿದೆ. ಈಗ ಬೇಗ ಮಾಡ್ಬೋದು. ಈ ಸಂದರ್ಭದಲ್ಲಿ ಬೆಳಗಾವಿ ಗ್ರಾಮೀಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ, ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಸೇರಿದ ಹಾಗೆ ಇನ್ನೂ ಹಲವರು ಕೂಡ ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಗುತ್ತಿಗೆದಾರರ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸುವಂತಹ ನಿಟ್ಟಿನಲ್ಲಿ ಬೆಳಗಾವಿ ಕ್ಷೇತ್ರದ ಜನಪ್ರಿಯ ನಾಯಕ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುತುವರ್ಜನ ವಹಿಸಿದ್ದಾರೆ ಅಂತ ಕಾಂಗ್ರೆಸ್ ಭವನದಲ್ಲಿ ಇವತ್ತು ಗುತ್ತಿಗೆದಾರ ಸಂಘಟನೆ ಅವರಿಗೆ ಸನ್ಮಾನವನ್ನು ಮಾಡಿತು. ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿತು. ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಗುತ್ತಿಗೆದಾರರ ಸಂಘಟನೆ ವತಿಯಿಂದ ಲೋಕೋಪಯೋಗಿ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಗುತ್ತಿಗೆದಾರರ ಅಧ್ಯಕ್ಷ ರಾಜೀವ್ ಪದ್ಮನ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ನಡೆದಿರುವ ಅಧಿವೇಶನ ಸಂದರ್ಭದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘಟನೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ PWD ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ
ಸರ್ಕಾರದ ಅನುಮೋದನೆ ನೀಡಿರುವುದು ನಮಗೆ ಆನಂದವಾಗಿದೆ ಅಂತ ಹೇಳಿದರು. ಸರ್, ಇವತ್ತು PWD ಸಚಿವರನ್ನ ತಾವು ಭೇಟಿಯಾಗಿದ್ದಾರೆ, ಎಲ್ಲ ಗುತ್ತಿಗೆದಾರರು. ಏನು ತಮ್ಮ ಬೇಡಿಕೆ ಇತ್ತು, ಯಾವ ರೀತಿ ಇತ್ತು? ಈಗ ಲಾಸ್ಟ್ ಮಂತ್ ನಮಗೆ ಇಲ್ಲಿ ಅಧಿವೇಶನ ನಡೆದಿತ್ತಲ್ಲ ಸಂಸದಲ್ಲಿ, ಅವಾಗ ನಾವು ಹೋಗಿ ಸ್ಟ್ರೈಕ್ ಮಾಡಿದ್ದೀವಿ. ನಮ್ಮ ಪೇಮೆಂಟ್ಗಳ ಸಂಬಂಧ ಕೆಲವೊಂದು 16 ಪಾಯಿಂಟ್ಸ್ ಇದ್ದು ನಮಗೆ. ಅಲ್ಲಿ 16 ಪಾಯಿಂಟ್ಸ್ ಒಳಗೆ ಏನಿದ್ರು ನಮ್ಮ ಪ್ಯಾಕೇಜ್ದು ಇದ್ದು, ಪೇಮೆಂಟ್ ಸಂಬಂಧ ಇದ್ದು, ಮತ್ತು ಟೆಂಡರ್ ಕಂಡೀಷನ್ಗಳು ಕೆಲವೊಂದು ಇದ್ದು. ಅವು 16 ಪಾಯಿಂಟ್ಸ್ಗೆಲ್ಲ ಹೇಳಿದ ನಂತರ ನಮ್ಮ ಸಚಿವರು ಸ್ವತಃ ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಒಂದು ವಾರ ಬಿಟ್ಟು ನೀವು ಬೆಂಗಳೂರಿಗೆ ಬರಪ್ಪ, ಅಲ್ಲಿ ಎಲ್ಲ CE ಮತ್ತು ನಮ್ಮ ಸೆಕ್ರೆಟರಿ ಎಲ್ಲರೂ ಕರೆಸ್ತೀವಿ, ಅಲ್ಲಿ ನಾವು ಮಾತಾಡೋಣ ಅಂತ ಹೇಳಿದ್ರು. ಅಲ್ಲಿ ನಾವು ಹೋಗಿದ್ವಿ, ಜಿಲ್ಲಾದ ಎಲ್ಲದ ಪದಾಧಿಕಾರಿಗಳು. ಅಲ್ಲಿ ನಾವು ಸ್ಪಂದನೆ ಕೊಟ್ಟು ಬೆಳಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ನಮ್ಮದೆಲ್ಲ 16 ಪಾಯಿಂಟ್ಸ್ ಎಲ್ಲ ಕೇಳಿ ಡಿಟೇಲ್ ಆಗಿ ಕೇಳಿ ಅಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. 16 ಪಾಯಿಂಟ್ಸ್ ಎಲ್ಲ ನಿಮ್ಮ ಫುಲ್ಫಿಲ್ ಮಾಡ್ತೀವಿ ಅಂತೇಳಿ ಅಲ್ಲೇ ನಮ್ಮ ಮುಂದೆ ಸೆಕ್ರೆಟರಿ ಅವರಿಗೆ ಮತ್ತು ಚೀಫ್ ಇಂಜಿನಿಯರ್ ಅವರಿಗೆ ಆರ್ಡ್ರು ಮಾಡಿದರು. ಅದರ ಅಲ್ಲಿಂದ ಮತ್ತು ಇದು ಆಗಿದೆ, ಅದನ್ನು ಏನು ನಮ್ಮ ಗೌರ್ಮೆಂಟದಲ್ಲಿ ನಾವು ಏನು ಕೊಟ್ಟಿದ್ದಲ್ಲ ಅದನ್ನು ಫುಲ್ಫಿಲ್ ಮಾಡ್ಯಾರ. ಆದರೆ ಗೌರ್ಮೆಂಟಿಂದ ಆರ್ಡರ್ ಆಗಬೇಕು ನಾವು ಅಲ್ಲಿಗೆ ಇವಾಗ ಪೂರ್ತಿ ಎಲ್ಲ ಆಗಿದೆ. ಈಗ ಅದಕ್ಕೆ ನಾವು ಧನ್ಯವಾದ ಅವರಿಗೆ ಹೇಳಲಿಕ್ಕೆ ಈಗ ಬಂದಿದ್ವಿ. ನಾವು ಏನು ಲೆಟರ್ ಕೊಟ್ಟಿದ್ವಿ, ಅದಕ್ಕೆ ಸ್ಪಂದನೆ ಮಾಡಿದ್ದೀರಿ ಸರ್, ಥ್ಯಾಂಕ್ಸ್. ಮತ್ತೊಂದು ಈಗ ನಾವು ಗೌರ್ಮೆಂಟ್ದಿಂದ ಅದು ಆರ್ಡರ್ ಆಗಬೇಕು. ಅದಷ್ಟು ಆದ್ರೆ ಸ್ಮಾಲ್ ಕಾಂಟ್ರಾಕ್ಟರ್ಸ್ ಎಲ್ಲರಿಗೂ ಒಳ್ಳೇದಾಗ್ತದೆ. ಕಂಡೀಷನ್ಗಳು ಕೆಲವೊಂದು ಭಾಳ ಇದು ಮಾಡ್ಯಾರ. ಮತ್ತು ಒನ್ಲಿ ದೊಡ್ಡವ್ರ ಕಾಂಟ್ರಾಕ್ಟರ್ಗಳು ಅಷ್ಟೇ ಅನುಕೂಲ ಆಗುವಂಗೆ ಅದು ಈಗ ಸದ್ಯ ಕಂಡೀಷನ್ ಇದೆ ನಮ್ಮ ಟೆಂಡರ್ದು. ಅದನ್ನು ನಾವು ಫ್ರೀ ಮಾಡಿ ಸ್ವಲ್ಪ ಎಲ್ಲ ಸ್ಮಾಲ್ ಕ್ಲಾಸ್ 1 to class 4 ತನಕ ಎಲ್ಲ ಕಾಂಟ್ರಾಕ್ಟರ್ ಅನುಕೂಲ ಆಗಲಿ ಅಂತೇಳಿ ಅವು ಕೆಲವೊಂದು ನಾವು ಕಂಡೀಷನ್ ಇದ್ದು ಅವನ್ನೆಲ್ಲ ಮಾಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಾರೆ. ಅದಕ್ಕೆ ನಾವು ಈಗ ಅವ್ರಿಗೆ ಸರ್ಕಾರ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಸರ್, ಇವಾಗ 16 ಪಾಯಿಂಟ್ಸ್ಗಳನ್ನು ತಾವು ಬೇಡಿಕೆ ಇಟ್ಟಿದ್ರಿ ಆಗ್ಬೇಕಂತ. ಕೆಲವೊಂದು 3 ತಿಂಗಳಿಂದ 6 ತಿಂಗಳಿಂದ ಬಿಲ್ಗಳು ಪೆಂಡಿಂಗ್ ಇದ್ದು, ಈಗ ಅವೆಲ್ಲವೂ ಕ್ಲಿಯರ್ ಆಗ್ತಾ ಇದಾವ? ಎಲ್ಲವನ್ನ ಏನಿಲ್ಲ, ಅವರು ಒಂದು 50% ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಜನವರಿ 18 ತನಕ ನಾವು 50% ಕ್ಲಿಯರ್ ಮಾಡ್ತೀವಿ ಅಂದಿತ್ತು. ಅದಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊಂಡಿದ್ವಿ, ಸರ್ ಇನ್ನೂ ತನಕ ಆಗಿಲ್ಲ ಅಂದ್ರೆ ಈಗ ತಿಂಗಳೊಳಗೆ ಎಂಡೊಳಗೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 50% ಕ್ಲಿಯರ್ ಮಾಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. 50% ಕ್ಲಿಯರ್ ಮಾಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಾರೆ. ಮತ್ತು ಹಾಗೆ ಆಗ್ತದೆ ಅಂತ ನಮಗೂ ಭರವಸೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಮತ್ತು ಒಂದು ಸ್ವಲ್ಪ? ನಾವು ರಾಜು ಪದ್ಮನ್ ಅವರ ಡಿಸ್ಟಿಕ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಪ್ಲಸ್ ಕಾರ್ಪೊರೇಷನ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ನಿಮ್ಮ ಒಂದು ಎಲ್ಲರಿಗೂ ಒಂದು ಸ್ವಲ್ಪ. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮಣ ಯಳೂರ್ಕರ್, ಚಂದ್ರಶೇಖರ್ ಧೋನಿ, ಗುತ್ತಿಗೆದಾರ ಸಂಘಟನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MS ರಂಗಾಪುರ್, ನಿರ್ದೇಶಕರು MK ಮುಲ್ಲಾ, ಸಂತೋಷ್ ಗುಡಸ್, ಸುದರ್ಶನ್ ಕಬಟಗಿ ಸೇರಿದ ಹಾಗೆ ಇನ್ನೂ ಹಲವರು ಕೂಡ ಭಾಗವಹಿಸಿದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಪುಟ್ಟದೊಂದು ಬ್ರೇಕ್. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ಬ್ರೇಕ್ ಬಳಿಕ ಮತ್ತೆ ಸ್ವಾಗತ.
ಜೀವನ್ ವಿದ್ಯಾ ಮಿಷನ್ ವತಿಯಿಂದ ನಾಳೆ ಬೆಳಗಾವಿಯಲ್ಲಿ ವಿಶೇಷವಾಗಿರುವಂಥ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಮಹಿಳೆಯರಿಗೆ ವಿಶೇಷವಾಗಿ ಆರೋಗ್ಯದ ಕುರಿತಾಗಿ ಮಾಹಿತಿ ಕೊಡುವಂಥ ನಿಟ್ಟಿನಲ್ಲಿ ಈ ವಿಶೇಷ ಕಾರ್ಯಾಗಾರ ಉಪನ್ಯಾಸ ನಡೆವೇರಲಿದೆ. ಜೀವನ ವಿದ್ಯಾ ಮಿಷನ್ ನೀಪ ಸದ್ಗುರು ಶ್ರೀ ವಾಮನರಾವಪ್ಪ ಇವರ ಜನ್ಮ ಶತಾಬ್ದಿ ಪ್ರಯುಕ್ತ ಪ್ರತಿಯೊಂದು ಕೃತಿಯು ರಾಷ್ಟ್ರ ಹಿತದ್ದು, ವಿಶ್ವ ಶಾಂತಿಯದ್ದು ಈ ಸ್ಲೋಗನ್ ಅಡಿಯಲ್ಲಿ 21 ಜನವರಿ 2024ರಂದು ಸಂಜೆ 5ರಿಂದ 7:30ರವರೆಗೆ ಗೋಗಟೆ ರಂಗಮಂದಿರ ಚಂದಗಢ ಬಸ್ ನಿಲ್ದಾಣದ ಹತ್ತಿರ ಬೋಗಾರ್ವೆಸ್ ಇಲ್ಲಿ ನಡೆಯುತ್ತಿದೆ. ವೈದ್ಯರು ನಿಮ್ಮ ಭೇಟಿಗೆ ಅನ್ನುವಂಥ ಜೀವನ ವಿದ್ಯಾ ಮಿಷನ್ ಮಹಿಳಾ ಘಟಕ ಮಹಿಳೆಯರಿಗಾಗಿ ಆಯೋಜಿಸಿರುವಂಥ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆದಂಥ ಡಾಕ್ಟರ್ ಸಿಪ್ಲಾ ಲಾಡ್, ಮುಂಬೈ ಮಹಿಳಾ ತಜ್ಞರು, ಮತ್ತು ಡಾಕ್ಟರ್ ವಿದ್ಯಾ ಜೋಶಿ, ಪುಣೆ ಇವರು ಮೆಡಿಕಲ್ ಯೋಗ ತಜ್ಞರು. ಇವರು ಮಹಿಳೆಯರ ಅನೇಕ ವಿಷಯದ ಮೇಲೆ ತಮ್ಮ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವು ಬೆಳಗಾವಿಯ ಎಲ್ಲ ಸ್ತರದ ಮಹಿಳೆಯರಿಗೆ ಲಾಭ ಪಡೆದುಕೊಳ್ಳುವುದಕ್ಕಾಗಿ ಇರುವಂಥದ್ದಾಗಿದೆ ಅಂತ ಜೀವನ ವಿದ್ಯಾ ಮಿಷನ್ದ ಮಹಿಳಾ ಘಟಕದ ಅಧ್ಯಕ್ಷರು ಆದ ಡಾಕ್ಟರ್ ಸುಜಾತಾ ಬೆಕವಾಡ್ಕರ್ ಅವರು, उपाध्यक्षರು ಆದ ಸುನಿತಾ ಪವಾರ್ ಇವರು विनंतीने ಮಾಡಿಕೊಂಡಿದ್ದಾರೆ. जीवन विद्या मिशन बेळगाव शाखेतर्फे आपण खास महिलांच्यासाठी आयोजित केलेली व्याख्यानमाला म्हणजे डॉक्टर आमच्या भेटीला आणि जीवन विद्या मिशन तर्फे हा कार्यक्रम खास बेळगावच्या महिलांसाठी आयोजित केला गेलेला आहे. तो म्हणजे 21 जानेवारी रोजी सायंकाळी 5 ते 7:30 या वेळेमध्ये गोगटे रंगमंदिर छत्रपती संभाजी चौक बेळगाव येथे. तर या कार्यक्रमासाठी आपल्या बेळगावमधल्या महिलांना जास्तीत जास्त ह्याचा लाभ मिळावा यासाठी हा कार्यक्रम आयोजित केलेला आहे. आणि या कार्यक्रमासाठी उपस्थित असणाऱ्या म्हणजे आपल्या पुण्याच्या डॉक्टर विद्या जोशी, ज्या नागपूर युनिव्हर्सिटीतून MBBS झालेल्या आहेत, त्या योगा कन्सल्टंट आहेत आणि योगा थेरपिस्ट आहेत. त्याच पद्धतीने आपल्या या कार्यक्रमासाठी खास अमेरिकेहून आलेल्या डॉक्टर शिल्पा लाड, त्या म्हणजे आता अमेरिकेत जरी असल्या तरी सद्गुरूंच्या सांगण्यानुसार त्या आता इंडियामध्ये आलेल्या आहेत. भारतातल्या लोकांना त्यांचा शिक्षणाचा लाभ व्हावा या दृष्टीने त्या मुंबईमध्ये स्थायिक झालेल्या आहेत आणि कोकिलाबेन हॉस्पिटलमध्ये त्या कॅन्सर स्पेशालिस्ट रेडिओथेरपिस्ट आहेत, रेडिओलॉजिस्ट आहेत आणि फेलोशिप इन ब्रेस्ट इमेजिंग आणि त्यांनी टोरंटोमधून ही युनिव्हर्सिटीची डिग्री प्राप्त केलेली आहे. तर अशा या उच्च विद्या विभूषित कॅनडाहून डिग्री प्राप्त केलेल्या आपल्या डॉक्टर शिल्पा लाड या देखील आपल्या या कार्यक्रमाला उपस्थित आहेत आणि त्यांच्या मार्गदर्शनामुळे आपल्या बेळगावमधील महिलांना आरोग्यविषयक असणाऱ्या समस्यांच्या विषयी मार्गदर्शन मिळणार आहे. अगदी मुलींच्या असणाऱ्या समस्या, महिलांच्या असणाऱ्या समस्या, त्याच पद्धतीने आरोग्यविषयक इतर असणाऱ्या समस्या किंवा रोग होऊ नये किंवा रोग झाल्यानंतर फर्स्ट डायग्नोसिस, फर्स्ट स्टेजमध्ये असणारा हा कोणताही रोग कशा पद्धतीने आपल्याला डायग्नोस करता येईल या दृष्टीने या विषयावर मार्गदर्शन होणार आहे. आणि या कार्यक्रमासाठी आपण अगदी 800-900 कॅपॅसिटी असणारा गोगटे रंगमंदिर हे आपण कार्यालय घेतलेलं आहे की रंगमंदिर घेतलेलं आहे की जेणेकरून सगळ्या आपल्या बेळगावमधल्या महिलांना हा लाभ व्हावा आणि त्याच्यासाठी गुगल रजिस्ट्रेशन देखील आहे आणि भरपूर आपल्या बेळगावमधल्या महिलांनी याचं गुगल रजिस्ट्रेशन देखील केलेलं आहे. तर मी आपल्या बेळगावमधील महिलांनी ज्यांनी गुगल रजिस्ट्रेशन केलेलं आहे त्यांना आवाहन करते की या कार्यक्रमासाठी आवर्जून उपस्थित राहावं आणि या कार्यक्रमाचा लाभ घ्यावा. कारण डॉक्टर तुमच्या भेटीला हा कार्यक्रम आपल्या बेळगावमध्ये जवळजवळ पहिल्यांदाच होत आहे. कारण अमेरिकेच्या डॉक्टर आपल्या बेळगावमध्ये पहिल्यांदाच येत आहेत आणि याचा जरूर आणि जरूर लाभ घ्यावा अशी मी बेळगावच्या महिलांना नम्र विनंती करते. विठ्ठल विनामूल्य ते घेऊ काय आयोजित केलेला आहे. हा महिलांसाठी विनामूल्य आयोजित केलेला आहे. त्यामुळे सर्व महिलांनी याचा लाभ घ्यावा अशी विनंती. ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮುಗುಳುಖೋಡದ ಕಂಟಪ್ಪನವರ ತೋಟದಲ್ಲಿರುವಂಥ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ಹೋಗುವುದಕ್ಕೆ ಬರುವುದಕ್ಕೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗಿತ್ತು. ಹೀಗಾಗಿ ಅಲ್ಲಿರುವಂಥ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಏನು ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಇಲ್ಲಿದೆ ನೋಡಿ. ರಾಯಬಾಗ ತಾಲೂಕಿನ ಮುಗುಳುಖೋಡ ಪಟ್ಟಣದ ಕಂಟಪ್ಪನವರ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿದೆ. ಶಾಲೆಗೆ ಬರುವಂಥ ಮಕ್ಕಳಿಗೆ ಪ್ರಾಣ ಭೀತಿ ಎದುರಾಗುತ್ತಿದೆ. ಮಕ್ಕಳು ಶಾಲೆಗೆ ಬರುವಾಗ ಹಾಗೂ ಶಾಲೆ ಬಿಟ್ಟಾಗ ರಸ್ತೆ ದಾಟಿಸುವುದಕ್ಕೆ 2 ಶಿಕ್ಷಕರು ಸನ್ನದ್ಧರಾಗಬೇಕಿದೆ. ಈ ವಿಷಯವಾಗಿ ವಾರ್ಡ್ನ ಪುರಸಭೆ ಸದಸ್ಯ, ಮಕ್ಕಳ ಪಾಲಕರು ಹಾಗೂ ಶಾಲಾ ಶಿಕ್ಷಕರು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿ ರೋಸಿ ಹೋಗಿದ್ದರು. ಕೊನೆಗೆ ಬೇಸತ್ತ ಜನರು ತಾವೇ ಖುದ್ದಾಗಿ ನಿಂತು ರಸ್ತೆ ತಡೆಗಳನ್ನು ನಿರ್ಮಿಸಿಕೊಂಡಿದ್ದರು. ಇದರಿಂದ ಅಪಘಾತದ ಸಂಖ್ಯೆ ಹೆಚ್ಚಾಗಬಹುದು ಅಂತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಹಾರೂಗೇರಿ CPI ರವಿಚಂದ್ರನ್ ರೋಡ್ ಬ್ರೇಕ್ಗಳನ್ನು ತೆರವು ಮಾಡುವಂತೆ ಸೂಚನೆ ಕೊಟ್ಟಿದ್ದರು.
ಆದರೆ ಸಾರ್ವಜನಿಕರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬಂದು ಇದಕ್ಕೆ ಸೂಕ್ತ ಪರಿಹಾರ ನೀಡುವ ತನಕ ರೋಡ್ ಬ್ರೇಕ್ಗಳನ್ನು ತೆರವುಗೊಳಿಸುವುದಿಲ್ಲ ಅಂತ ಪಟ್ಟು ಹಿಡಿದ ಪರಿಣಾಮ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ KN ಹಂಚಿನಮನೆ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದನೆ ನೀಡಿದರು. ಅದು ಅಲ್ಲದೆ 2 ದಿನಗಳಲ್ಲಿ ವೈಜ್ಞಾನಿಕವಾದ ಸೂಕ್ತ ರಸ್ತೆ ತಡೆಗಳನ್ನು ನಿರ್ಮಿಸಿ ಸೂಚನಾ ಫಲಕಗಳನ್ನು ಅಳವಡಿಸುವುದಾಗಿ ಅವರು ಭರವಸೆ ಕೊಟ್ಟರು. ಪರಶುರಾಮ್ ಕಡ್ಕೋಳ ಪುರಸಭೆ ಸದಸ್ಯರು ಈ ಸಂದರ್ಭದಲ್ಲಿ ಮಾತನಾಡಿದರು. ಮುಖ್ಯ ಶಿಕ್ಷಕ MS ಕಳ್ಳಿಗುತ್ತಿ ಮಾತನಾಡಿದರು ಹಾಗೂ ಪಾಲಕರಾಗಿರುವಂತಹ ವಿಠ್ಠಲ್ ಶೇಗುನಸಿ ಈ ಸಂಬಂಧವಾಗಿ ಮಾತನಾಡಿದರು. ಈ ಶಾಲೆ ಜಿಗ್ಜಾಗ್ ರಸ್ತೆ ಬದಲು ಇವತ್ತು ಲೋಕೋಪಯೋಗಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಭೇಟಿ ಕೊಟ್ಟರು. ಏನು ಹೇಳಿದ್ರು ಸರ್? 2 ದಿವ್ಸನಾಗ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ರೀ. 2 ದಿವ್ಸನಾಗ ಈಗಾಗಲೇ ನಾವು ಇಮಿಡಿಯೇಟ್ಲಿ ಆಗಲಿ ಸರ್ ಅಂತ ಹೇಳಿದ್ವಿ ರೀ. ಇಲ್ಲ 2 ದಿವ್ಸನಾಗ ನಮ್ಮ ಟೈಮ್ ಕೊಡ್ರಿ, 2 ದಿವ್ಸನಾಗ ಹೋಗ್ತಾರೆ ಎಲ್ಲ ಲೇಬರ್ಸ್ ಕರೆಸಿ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ರೀ. ಈಗ ಅವರ ವಿಶ್ವಾಸ ಮ್ಯಾಗ ಸರ್ ನಾವೀಗ ಇದು ಮಾಡಿದ್ವಿ ರೀ. ಸಾರ್ವಜನಿಕರೆಲ್ಲ ಪೂರ ಒತ್ತಾಯ ಇಟ್ಟಿರ್ರಿ. ಈಗ ಸದ್ಯ ಮಾಡಿಕೊಡ್ರಿ ಸರ್, ನಮಗೆ ಮಕ್ಳಿಗೆ ಭಾಳ ತೊಂದರೆ ಐತೆ ಅಂತ. ಇಲ್ಲ ನಾವು 2 ದಿವ್ಸ ಟೈಮ್ ಕೊಡ್ರಿ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಸರ್. ಅಂದರೆ ಶಾಶ್ವತವಾದಂಥ ಪರಿಹಾರ ಸಿಗ್ತೈತಿರೋ ಅಥವಾ ಟೆಂಪರರಿ ನೀವು ಸರ್? ಜಿಗ್ಜಾಕ್ ಆ ಥರ ಶಾಶ್ವತ ಪರಿಹಾರ ಸರ್. ಅವ್ರೇನು ಹೇಳಿದಾರೆ? ಜಿಗ್ಜಾಕ್ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಸರ್. ಏನು ಅವಶ್ಯಕತೆ ಐತಿ? ಎಲ್ಲ ಸೂಚನಾ ಫಲಕ, ಲೈಟ್ ಸೈಡ್ ಬೋರ್ಡ್ ಎಲ್ಲ ಮಾಡಿಕೊಡ್ತೀನಿ ಸರ್. ತಮ್ಮ ಹೆಸರು? ಪರಶುರಾಮ್ ಕಡ್ಕೋಳ ಸರ್, ಪುರಸಭೆ ಸದಸ್ಯ ಸರ್. ಈಗ ಈ ಕಂಟೆಪ್ನವ್ರ ಶಾಲೆ ತೋಟದ ಶಾಲೆಗೆ ಎಷ್ಟು ವರ್ಷಗಳಿಂದ ರೋಡ್ ಬ್ರೇಕ್ ಅಥವಾ ಜಿಗ್ಜಾಗ್ ಬೇಡಿಕೆ ಇತ್ತು ಸರ್? ಜಿಗ್ಜಾಗ್ ಬೇಡಿಕೆ ಸರ್ ಸಾಲ ಏನು ಚಲೋ ಆಗಿದ್ರಲ್ಲ, ಆಗಿಂದ್ರೆ ಒಂದು ಸಾಲ ಚಲೋ ಆಗಿ ಒಂದು 25 ವರ್ಷ ಆಯ್ತು ಸರ್. ಅಲ್ಲಿಂದ್ರೆ ಯಾರೂ ಅದನ್ನು ಜಾರಿಗೆ ತಂದಿಲ್ಲ. ನಾವು ಈಗಾಗಲೇ MLAಗಳು ಪೈಲೆ MLA ಕೊಟ್ಟಿದ್ವಿ, ಮುಂದೆ ಕಮಿಟಿ SDM ಸರ್ ಕರ್ಕೊಂಡು ಹೋಗಿ ಬೇರೆದವ್ರಿಗೆ PS ಆಗಿ ಭೇಟಿ ಇದ್ದೀವಿ. ಇದು ಮಾನ್ಯ ಏಕಾಏಕಿ ಸರ್ ಇದು 2023 ಅಮಾಜ್ ದಿವಸ ನಮ್ಮ ಶಾಲಾ ವಿದ್ಯಾರ್ಥಿ 2 ಹುಡುಗರು ಹೋದ್ವಿ ರೀ. ನಾನು ಆಕ್ಸಿಡೆಂಟ್ ಆಗಿ ಸತ್ತು ರೀ ಅವು. ಅದಕ್ಕೆ ನಾನು ಎಲ್ಲರೂ ಕಮಿಟಿ ಅವ್ರು ಕೂಡಿ ಅರ್ಜಿ ಬರೆದು ಎಲ್ಲ ಓದ್ ಕೊಡೋಣ ಮಾನ್ಯ ಹಾಕ್ಸ್ಯಾರ ಸರ್. ಹಾಕ್ಸಿ ಈಗ ಒಂದು ಹಂತಕ್ಕೆ ಬಂದತ್ತಿರದ ಸ್ವಲ್ಪ ದೊಡ್ಡ ಹೋಗ್ಯಾವ್ರಿ. ಸ್ವಲ್ಪ ಸಣ್ಣ ಹಾಕಿದ್ರೆ ಒಂದು ಲೆಕ್ಕಲೆ ನಮ್ಮ ಮಕ್ಕಳಿಗೂ ಚಲೋ ಆಕೈತಿ, ಊರಾನವ್ರಿಗೂ ಚಲೋ ಆಕೈತಿ. ಇಲ್ಲಿ ಈಗ ಹೋಗಿ ಕ್ರಾಸಿಂಗ್ ಐತಿ ಒಂದು ರೋಡ್. ಅದರಿಂದ ನಮ್ಮ ಮಕ್ಕಳು 5 ಗಂಟೆಗೆ ಎಲ್ಲ ಒಮ್ಮೆ ಎದ್ದು ಬರ್ತಾವ್ರಿ. 5 ಗಂಟೆಗೆ ಬಂದೋದ್ರೆ ನಾವೆಲ್ಲ ಒಬ್ಬರು ಸರ್ಗಳು ನಾವು ಹಳೆ ಪ್ರಕಾರ ನಿಂದಿಸ್ಕೇಶನ್ ದಾಡ್ಸಾತಿದ್ವು. ಆದ್ರೆ ಸ್ವಲ್ಪ ಸಣ್ಣ ಹಾಕಿರಿ, ಇಲ್ಲಿ ಗುರ್ಲಾಪುರಕ್ಕೆ ಹಾಕ್ಯಾರಲ್ಲ ಆ ಪ್ರಕಾರಕ್ಕೆ ಹಾಕಿದ್ರೆ ಸ್ವಲ್ಪ ಲೈಟ್ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಾಕೈತಿ. ಮಕ್ಕಳು ಸುರಕ್ಷಿತವಾಗಿ ಬರ್ತಾವೆ, ಸುರಕ್ಷಿತವಾಗಿ ಹೋಗ್ತಾವೆ. ಟೋಟಲ್ 1 to 8 245 ಮಕ್ಕಳ ಸಂಖ್ಯೆ ಐತ್ರಿ. ನಾನು ಪ್ರಭಾರಿ HM ಸರ್. ಸರ್ MS ಕಳ್ಳಿಗುತ್ತಿ ಅಂತೇಳಿ. ಇನ್ನೂ ಹಲವು ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೇಳಿಕೊಂಡರು. ಸಂಜೀವ್ ಬ್ಯಾಕುಡೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಮತ್ತೊಂದು ಪುಟ್ಟ ಬ್ರೇಕ್. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಬೆಳಗಾವಿ ಮಹಾನಗರದಲ್ಲಿ ಕಲ್ಲಪ್ಪ ಶಿವಾಜಿ ಬಾತ್ಖಂಡೆ ಅನ್ನುವ ಕಲಾವಿದರು ಕಲ್ಲಂಗಡಿಯಲ್ಲಿ ರಾಮ ಮತ್ತು ಹನುಮನ ಮೂರ್ತಿಯನ್ನು ಚಿತ್ರಿಸಿದ್ದಾರೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮ ಮಂದಿರ ಮತ್ತು ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಈ ವಿಶೇಷವಾಗಿರುವಂಥ ಕಲಾಕೃತಿ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಇದೆ. ರಾಮಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆ ಶುರುವಾಗಿದೆ. ಇದೇ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿ ಮನೆ ಮಂದಿರವನ್ನು ಸ್ವಚ್ಛಗೊಳಿಸಿ ಲಕ್ಷ ದೀಪೋತ್ಸವವನ್ನು ಆಚರಿಸಿ ಅಂತ ಕರೆ ಕೂಡ ಕೊಟ್ಟಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಬೆಳಗಾವಿ ಮಹಾನಗರದಲ್ಲಿ ಕಲಾವಿದರೊಬ್ಬರು ವಿಶೇಷವಾಗಿ ರಾಮ ಭಕ್ತಿಯನ್ನು ಮೆರೆಯುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಕಲ್ಲಂಗಡಿಯಲ್ಲಿ ರಾಮಮೂರ್ತಿ ಮತ್ತು ಹನುಮನ ಮೂರ್ತಿಯನ್ನು ಚಿತ್ರಿಸುವುದರ ಮೂಲಕ ರಾಮ ಮತ್ತು ಹನುಮನಿಗೆ ಭಕ್ತಿಯನ್ನು ಸಮರ್ಪಿಸಿದ್ದಾರೆ.
ಕಲಾವಿದರ ಈ ಕಾರ್ಯ ಇದೀಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ಜಯ ರಾಮ ಜಯ ಹನುಮ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಬೆಳಗಾವಿ ಮಹಾನಗರದ ಕಲಾವಿದ ಕಲ್ಲಪ್ಪ ಶಿವಾಜಿ ಭಾತ್ಕಾಂಡೆ ಅವರ ಈ ವಿಶೇಷ ಕಾರ್ಯಕ್ಕೆ, ಈ ವಿಶೇಷ ಕಲೆಗೆ ಎಲ್ಲ ಕಡೆಯೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. नमस्कार, मी अल्पेश आहे. आतापर्यंत कलिंगडमध्ये बऱ्याच कलाकार तुम्ही साकारलेले आहेत. आज आपणाला सांगायला आनंद वाटतोय 22 जानेवारी 2024 अयोध्येमध्ये श्रीराम मंदिराचं उद्घाटन होत आहे. त्या पार्श्वभूमीवरती मी कलिंगडमध्ये प्रभू श्रीराम यांचं छायाचित्र कलिंगडमध्ये साकारलेलं आहे. त्याचबरोबर श्रीराम भक्त पवनपुत्र हनुमान यांचं देखील छायाचित्र मी कलिंगडमध्ये साकारलेलं आहे. जय श्रीराम. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮತ್ತು ರಾಮಮೂರ್ತಿಯ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬೆಳಗಾವಿಯ ಶಾಹು ನಗರದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ ಅವರು ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ರಾಮನ ಮಹಿಮೆಯನ್ನು ಕೊಂಡಾಡಿದರು. ಎಲ್ಲರೂ ಕೂಡ ರಾಮ ಜಪವನ್ನು ಮಾಡೋಣ, ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ರಾಮನ ಆದರ್ಶ ತತ್ವಗಳನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳಿದರು. ಬೆಳಗಾವಿ ಉತ್ತರ ಕ್ಷೇತ್ರದ ಮಾಜಿ ಶಾಸಕ ಮತ್ತು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ ಇವತ್ತು ಬೆಳಗಾವಿ ಮಹಾನಗರದ ಶಾಹು ನಗರದ ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟರು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಇವತ್ತು ಶಾಹು ನಗರಕ್ಕೆ ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟ ಅನಿಲ್ ಬೆನಕೆ ಅವರು ನಗರದ ಪ್ರತಿ ಮನೆಯಲ್ಲೂ ಕೂಡ ಚಹಾ ಕುಡಿಯುವುದರ ಜೊತೆಗೆ ರಾಮ ಜನ್ಮಭೂಮಿ, ರಾಮನ ಇತಿಹಾಸ ಮತ್ತು ಹಿಂದೂ ಧರ್ಮದ ಕುರಿತಾಗಿ ಮಾತುಕತೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ರಾಮನ ಆದರ್ಶಗಳನ್ನು ಪಾಲಿಸೋಣ, ಜೊತೆಗೆ ಭಾರತ ದೇಶದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಕೂಡ ಸತ್ವಯುತ ಸಮಾಜವನ್ನು ಕಟ್ಟುವುದಕ್ಕಾಗಿ ಬಲಿಷ್ಠ ಸರ್ಕಾರವನ್ನು ಬೆಂಬಲಿಸೋಣ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಅನಿಲ್ ಬೆನಕೆ ಅವರ ಜೊತೆಗೆ ಬಿಜೆಪಿಯ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಇನ್ನಿತರ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್. ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ, ಹೊರತಾಗಿ ವ್ಯಕ್ತಿ ವಿರುದ್ಧ ಅಲ್ಲ. ಶಾಸಕ ಅಭಯ್ ಪಾಟೀಲ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ, ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಅಸಮಾಧಾನ. ಬೆಳಗಾವಿ ಎಂಪಿ ಕ್ಷೇತ್ರಕ್ಕೆ ಕೈ ಆಕಾಂಕ್ಷಿ ಅಭ್ಯರ್ಥಿಗಳು ರೆಡಿ. ಹೈಕಮಾಂಡ್ಗೆ 16 ಅರ್ಜಿಗಳು ಸಲ್ಲಿಕೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಹಿತಿ. ಕಲ್ಲಂಗಡಿಯಲ್ಲಿ ಕಲಾವಿದನ ಕೈಚಳಕ. ರಾಮ ಹನುಮನ ಚಿತ್ರ ಅನಾವರಣ. ಚಿತ್ರ ಕಲಾವಿದನಿಗೆ ಎಲ್ಲರಿಗೆ ಭಾರಿ ಮೆಚ್ಚುಗೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಿಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.